ಎಲ್ಲರಿಗೂ ಆದಾಬ್. ಮಾನ್ಯರೇ, ಇಂದಿನ ವಿಷಯ ಧಾರಾಕಾರವಾಗಿ. ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಭಾನುಬೇಗಂ, ತ್ರಿಭಾಷಾ ಕವಯಿತ್ರಿ, ಭಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ. ಮಾನ್ಯರೇ, ಸಂತತಿ ಹಾಗೂ ಸಂಪತ್ತಿನ ಆವೇಶದಲ್ಲಿ, ಅಧಿಕಾರದ ಆವೇಶದಲ್ಲಿ ಹಿತವಚನ ಕೇಳಿ ಕಿವಿಯಲ್ಲಿ ಬೆರಳು ತೂರಿಸಿಕೊಂಡರೆ, ಅರ್ಥಪೂರ್ಣ ಮಾತುಗಳನ್ನು ಅಲ್ಲಗಳೆದರೆ, ಸತ್ಯದ ಮುಂದೆ ಬೆಚ್ಚಿ ಬಿದ್ದರೆ ಕಠಿಣತೆ ಕಾದಿದೆ. ವಿರೋಧ ಜನರಂತೂ ಅಲ್ಲಲ್ಲಿ ಇದ್ದೇ ಇರುತ್ತಾರೆ. ಆದರೂ ತಾವು ಸೃಷ್ಟಿಕರ್ತನ ಮುಂದೆ ಮೊರೆ ಹೋಗಿ ಸತ್ಯವನ್ನು ಸಮರ್ಥಿಸಿರಿ. ಸತ್ಯವನ್ನು ಸಮರ್ಥಿಸಿದರೆ ಮಾತ್ರ ಸ್ವರ್ಗದಲ್ಲಿ ನಿವಾಸ ಖಂಡಿತ. ಹಾಗೂ ತಮ್ಮ ಸಹಕಾರ ಅಜರಾಮರ. ಅನಾಥರ ಕಷ್ಟಗೊಳಿಸುವಂತೆ ಅನುವು ಮಾಡಿಕೊಡಿ. ಈ ಸಮಾಜ ಸೇವೆ ಕಬ್ಬಿಣದ ಕಡಲೆ. ಪಾಪ ಈ ಜೆಜೆಬಿಗೆ ಎಷ್ಟೆಲ್ಲ ಕಷ್ಟ ಸಹಿಸಬೇಕಾಗುತ್ತದೆ. ತಾವು ಇದನ್ನು ಅರ್ಥ ಮಾಡಿಕೊಳ್ಳಿ. ಇಡೀ ರಾಷ್ಟ್ರವನ್ನು ಆಳುವ ರಾಷ್ಟ್ರಪತಿಯ ಪ್ರಗತಿಗೆ ಕಾರಣ ಅಮ್ಮ ಅಂದ ಮೇಲೆ ಅಂಥ ಮಹಾಂತೆಯಾಗಿ ತಾಯಿಯ ಸಲುವಾಗಿ ಸಹಕರಿಸಿರಿ. ಹಾಗಾದರೆ ಸಹಕರಿಸಿದರೆ ಇದರ ಪ್ರತಿಫಲ ಒಂದೇ ಸವನೇ ಧಾರಾಕಾರವಾಗಿ ತಮಗೆ ಸಿಗುತ್ತಲೇ ಇರುತ್ತದೆ. ಹೀಗಾಗಿ ಈ ಲಾಭಗಳ ಪಟ್ಟಿ ಅಸಾಧ್ಯ. ಹೀಗಾಗಿ ತಾವು ಶುಭ ಕಾರ್ಯಕ್ಕೆ ಸಹಿ ಹಾಕಿ. ಮಾನವೀಯತೆ ಮೊದಲು, ನಂತರ ಮಿಕ್ಕಿದ್ದೆಲ್ಲ. ಬೊಡ್ಡೆಗೆ ಧಿಕ್ಕರಿಸಿರೆಂಬೆ ಸುಖ ಪಡುವ ಹಾಗಿಲ್ಲ. ನೊಂದ ಬೆಡ್ಡೆಗೆ ಕೊಡಲಿ ಏಟು ಬೇಡವೇ ಬೇಡ. ಮಾನ್ಯರೇ, ಅರ್ಥ ಮಾಡಿಕೊಂಡೇ ಬರೆದು ಬಿಡಿ. ಕಣ್ಣು ಮುಚ್ಚಿಕೊಳ್ಳಬಹುದು. ಅಮ್ಮನವರ ಕಷ್ಟ ಕಂಡು ಎಲ್ಲೆಲ್ಲಿ ಎಂತೆಂತಹ ದೃಶ್ಯಗಳು ಕಂಡಿದ್ದೇವೆ. ಅಂಥ ದೃಶ್ಯಗಳನ್ನು ಕಂಡು ನಾವು ಮನಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಕಣ್ಣು ಮುಚ್ಚಿಕೊಳ್ಳಬಹುದು, ಆದರೆ ಮನಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ಮಾನ್ಯರೇ, ನಾವು ಮನುಷ್ಯರು. ಕೆಲ ಕಲ್ಲುಗಳಿಂದ ಚಿಲುಮೆ ಪುಟಿದೇಳುವ ಉದಾಹರಣೆಗಳುಂಟು. ಆದರೆ ನಾವಂತೂ ಮೃದುವಾದ ಮನಸ್ಸಿನವರು. ಕಾರಣ ಆಳಕ್ಕೆ ಇಳಿದು ಅರ್ಥ ಮಾಡಿಕೊಂಡೇ ಈ ಬಗ್ಗೆ ತಮ್ಮ ಅಭಿಮಾನ ತೋರಿಸಿ, ಹಾಗೂ ಸಂಬಂಧಪಟ್ಟ ಆಫೀಸುಗಳಿಗೂ ಈ ಬಗ್ಗೆ ಆದೇಶಿಸಿರಿ. ಲಿಖಿತ ರೂಪದಲ್ಲಿ ಆದೇಶಿಸಿ ನಮಗೆ ಸಹಕರಿಸುವಂತೆ ಆದೇಶ ಮಾಡಿದರೆ ಸಾಧ್ಯ. ಆದೇಶ ಮಾಡಿದರೆ ಮಾತ್ರ ಬದಲಾವಣೆ ಸಾಧ್ಯ, ಪೂರಕ ವಾತಾವರಣ ಸಾಧ್ಯ. ಸಮುದ್ರದಲ್ಲಿ ಸೇರಿದ ಹನಿಗೆ ತಾಕತ್ತು ಸಿಗುತ್ತದೆ. ಕಾರಣ ಸುಖ ಸಮುದಾಯದಲ್ಲಿದೆ. ಈ ಬಗ್ಗೆ ಆಲೋಚನೆ ಮಾಡಿಯೇ ಎಲ್ಲರೂ ಒಮ್ಮನಸ್ಸಿನಿಂದ ಈ ಜೆಜೆಬಿಗೆ ಸಹಕರಿಸಿರಿ. ಧನ್ಯವಾದಗಳು.